ನಾನು ನಿಯತ್ತಾಗಿ ಹೇಳಿದೆ, ಕ್ಲಿಯರಾಗಿ ನಿಮ್ಮನ್ನು ಹೇಳಿದೆ ಸರ್. ಇಲ್ಲೇ ನಿಂತ್ಕೊಂಡು 20 ನಿಮಿಷ ವೆಯ್ಟ್ ಮಾಡಿದೆ ನಾನು. ನೀವು ಬಂದ್ರಿ, ನಾನು ಒಂದು ಮಾತು ಹೇಳಿಲ್ಲ. ಕಸ್ಟಮರ್ ಇಲ್ಲೇ ಅವ್ರು ಮಾತಾಡ್ತಾ ಇದ್ರು, ಸೀದಾ ಸ್ಟಿಕ್ಕರ್ ತಗೊಂಡು ನೀವು ಹೊರಟ್ಬಿಟ್ರಿ. ನೀನ್ ಸ್ಟಿಕ್ಕರ್ ತೆಗಿಲ್ಲನಪ್ಪ, ನೀನ್ ತೆಗಿಲ್ಲನಪ್ಪ ಸ್ಟಿಕ್ಕರ್. ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ರಿ, ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ರಿ, ಕಂಪ್ಲೇಂಟ್ ಕೊಡ್ರಿ, ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ರಿ, ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ರಿ, ಮಾಡಿ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿ. ಯಾಕಪ್ಪ ಓದ್ತಾ ಇದೀಯಾ? ಈಗ ನೋಡಿ ಎಲ್ಲ ಐಟಮ್ ಎತ್ಕೊಂಡು ಹೋಗ್ಬಿಡ್ತೀವಿ, ಯಾರು ಕೇಳಂಗಿಲ್ಲ. ಬಂದ್ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಒಂದು ಐಟಮ್ ಎತ್ಕೊಂಡು ಹೋಗ್ತೀವಿ, ಯಾರು ಕೇಳಂಗಿಲ್ಲ. ಕಂಪ್ಲೇಂಟ್ ಮಾಡಿ ನಮ್ಮ ಮೇಲೆ. ಡೋರ್ ಕ್ಲೋಸ್ ಮಾಡ್ಬೇಕನಪ್ಪ, ಅಲ್ಲಿ ಡೋರ್ ಕ್ಲೋಸ್ ಮಾಡಿಸ್ಬೇಕಲ್ಲ, ಐಟಮ್ ಹಂಗೆ ಎತ್ಕೊಂಡು ಹೋಗ್ಬೇಕು. ಅದು ಮಾಡಿಸ್ತೀರಾ? ರೆಸ್ಪಾಂಡ್ ಮಾಡ್ತೀಯಾ? ಒಬ್ಬರನ್ನ ಕರ್ಕೊಂಡೋಗಿ ಮಾಡೋದಲ್ಲ, ಎಲ್ಲರಿಗೂ ಸ್ಲಿಪ್ ಹಾಕ್ಸಿ ಫಸ್ಟ್, ಸ್ಲಿಪ್ ಹಾಕ್ಸಿ ಫಸ್ಟ್. ಸೆಕ್ಯೂರಿಟಿ ದಿಕ್ಕಿರ್ತೀರಾ? ಗುರು ಫಸ್ಟ್ ಸ್ಲಿಪ್ ಹಾಕಿಲ್ಲ, ದೊಡ್ಡದಾಗುತ್ತೆ, ಬಾಗ್ಲಾಕ್ಸ್ತೀವಿ ಇವಾಗ. 15 kg ಅಂತ ದುಡ್ಡು ಹೊಡೆದು ಎಲ್ಲ ಹಾಕ್ತಿದ್ರೆ ಅಂತ ನಾವು ನೋಡಲ್ಲ, ತಗೊಂಡೋಗ್ತೀವಿ. ಎಲ್ಲಾ ಕಡೆಯಿಂದನೂ ಜನ ನಂಬಿಕೆ ಅಲ್ವಾ ಸರ್? ಮಾಡಿ ಎಲ್ಲರೂ ಮಾಡಿದ್ದಾರೆ. ಈಗ ನನಗೆ ಒಂದೊಂದು ಕ್ಯಾನ್ ಅಲ್ಲೂ 4 ಲೀಟರ್ ಆಯಿಲ್ ಹೋಗೈತೆ. ಈಗ ಮೆನ್ಷನ್ ಮಾಡಿದ್ದು 15 ರೇ ಸ್ವಾಮಿ ಫಸ್ಟ್ ಬಿಲ್ ಹಾಕಿ ಅಂತ ಹೇಳ್ತಾ ಇರೋದು ನಿಮ್ಗೆ. ಬಿಲ್ ಹಾಕ್ರಿ ಅಲ್ಲಿ. ಇದನ್ನ ತಗೊಂಡೋಗಲ್ಲ ಹಾಕ್ತಾರೆ ಎಲ್ಲಿ? ಅಲ್ಲಲ್ಲ, ಇಲ್ಲಿರೋದನ್ನ ಯಾಕೆ ತೆಗ್ದೆ ಇವಾಗ ಅವನು? ಫಸ್ಟ್ ಬಿಲ್ ತರಿಸ್ಬಿಡ್ರಿ. ಅವನೇ ತೆಗ್ದಿದ್ದವನು ಬಿಲ್, ಅವನೇ ತೆಗ್ದಿದ್ದು. ನೀವು ಒಬ್ರು ಇಲ್ಲ, ಎಷ್ಟು ದಿನ ತಗೊಂಡಿರ್ಬೇಕು. ಗಲಾಟೆ ಬೇಡ ಅಂದ್ರೆ ಬಿಲ್ ತಂದ. ಈಗ ಸೇಮ್ ಯಾವ ತೆಗ್ದಿದ್ಯಾ ಅದು ಬಿಲ್ ಹಾಕು. ಬೇರೆ ರೀಪ್ರಿಂಟ್ ಬೇರೆ ಪ್ರಿಂಟ್ ತಂದ್ರೆ ಇಲ್ಲ ಸರ್, ಆಗಲ್ಲ ಸರ್. ನನಗೆ ರೆಸ್ಪಾಂಡ್ ಮಾಡ್ಲಿಲ್ಲ, ಯಾಕಂದ್ರೆ ದೊಡ್ಡಬಳ್ಳಾಪುರ ಸಸ್ತಾ ಮಾಲ್ ವಡಾಪನ್ನ ಎತ್ಕೊಂಡು ಹೋಗ್ಬೇಕು ಅಂತ ಬಂದ್ಬಿಡ್ತಾವ್ರೆ. ಅಲ್ಲ ಅವ್ರು ಹೇಳ್ತಾ ಇರೋದು ನೋಡಿ, ಅವ್ರ ಮಾತ್ರ ಇವಾಗ CC ಕ್ಯಾಮ್ರಾ ಹಾಕ್ಬಾರ್ದು, ನಾವು ಮೊಬೈಲ್ ಇಟ್ಕೊಂಡ್ರೆ ಮೊಬೈಲ್ ರೆಕಾರ್ಡ್ ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ರಿ. ಅದನ್ನೇ ನೀವು ಕ್ಲಿಯರ್ ಮಾಡ್ಕೊಡಿ ಸರ್. ಕ್ಲಿಯರ್ ಮಾಡ್ಕೊಡಿ. CCTV ಕ್ಯಾಮ್ರಾ ನೋಡಿ ಏನೋ ಕಮ್ಮಿ ರೇಟ್ ಅಂತ ಕಮ್ಮಿ ಬೀಳ್ತಾರೆ, ನಾವು ತಗೊಂತೀವಿ. ಅದನ್ನ ಇವ್ರು ಏನ್ ಮಾಡ್ಬೇಕು, ಯೂಟಿಲೈಸ್ ಮಾಡ್ಕೊಂತವ್ರೆ. ಇಲ್ಲಿ 15 ಲೀಟರ್ ತೋರಿಸಿದ್ರು, 15 ಲೀಟರ್ 1900 ಅಂತ 8 ಕ್ಯಾನ್ ನನ್ನ ಹತ್ರ ಹಂಗೆ ಅವೆ. ಅದಕ್ಕೆ ಕೇಳಿದ್ರೆ ನನ್ಗೇನ್ ಗೊತ್ತು, ತಾಂಡೋಗಿದ್ದೀರಾ ತಿಂದಿದ್ದೀರಾ ಅಂತ ಹೇಳಿದ್ರು. ಆಯ್ತು ಅಣ್ಣ, ತಾಂಡೋಗಿದ್ದೀನಿ ತಿಂದಿದ್ದೀನಿ, ಈಗ ಗೊತ್ತಾಯ್ತು ಸತ್ಯ ನನಗೆ ಇದ್ರದಿಲ್ಲ ಅಂತ. ನಾನು ಮನೇಲಿ ಅಳತೆ ಮಾಡಿರೋದ್ರಿಂದ ಮೋಸ. ಅದು ನಿನ್ ಮುಂದೆ ಇಲ್ಲಿ ಇಷ್ಟು ಕ್ಯಾನ್ಗಳವೆ, ನೀನೇ ಇಲ್ಲಿ ನನ್ನ ಕಣ್ಣು ಮುಂದೆ ಅಳತೆ ಮಾಡು. ಇದು 15 ಲೀಟರ್ ಇತ್ತು ಅಂತ ಅಂದ್ರೆ ನನ್ನ ಹತ್ರ ಇರೋ 8 ಕ್ಯಾನ್ ಇನ್ನ ಎಕ್ಸ್ಟ್ರಾ ಅಮೌಂಟ್ ಕೊಟ್ಬಿಟ್ಟು ಹೋಗ್ತೀನಿ. ಇಲ್ಲ ನನಗೆ 4 ಲೀಟರ್ ಪರ್ ಕ್ಯಾನ್ ಲಾಸ್ ಆಗಿದೆ, ಅದೇನಾಯ್ತು ಅಮೌಂಟ್ ಕಟ್ಕೊಡಿ ನನಗೆ. ಸರಿ, ಕೇಳ್ತಾ ಇರೋದು. ಸೀದಾ ಸ್ಟಿಕ್ಕರ್ ತಿನ್ಕೊಂಡು ಇಬ್ರು ಕೂಡ ಅಭ್ಯಾಸ ಆಗ್ಬಿಟ್ಟು ಓಡೋದ್ರು. ಸೀದಾ ಸ್ಟಿಕ್ಕರ್ ತಗೊಂಡು ಹೋದ್ರು. 20 ನಿಮಿಷ ವೆಯ್ಟ್ ಮಾಡಿದೀನಿ. 20 ನಿಮಿಷ ಯಾವ ಎಂಪ್ಲಾಯ್ಸ್ ಕೂಡ ಡಿಮಾರ್ಟ್ ಇಂದ ಬಂದು ರೆಸ್ಪಾಂಡ್ ಮಾಡ್ತಾ ಇಲ್ಲ. ನಾನು ಒಬ್ಬನೇ ನಿಂತ್ಕೊಂಡಿದ್ದೆ. ಈಗ ಇವ್ರ ಬ್ರದರ್ಗೆ ಇವ್ರಿಗೆ ಹೇಳಿದೆ, ನೋಡ್ರಿ ಈ ತರ ಮಾಡಿದ್ವಿ, ಇವ್ರು ಆಯಿಲ್ ಪರ್ಚೇಸ್ ಮಾಡಕ್ ಬಂದ್ರೆ ಏನಕ್ಕೆ ಮಾಡ್ತೀರಾ ಊರಿಗೆ, ಸರಿ ಇಲ್ಲ ಆಯಿಲ್ ಅಂತ ಇವ್ರು ಹೇಳಿದಕ್ಕೆ ಇವರೊಬ್ರು ನಿಂತ್ಕೊಂಡ್ರು, ಇವರೊಬ್ರು ಬಂದ್ರು. ಹಿಂಗೆ ಎಲ್ಲ ಜನ ಸೇರಿದಾಗ ನಾನೊಬ್ಬ ಪರ್ಚೇಸ್ ಮಾಡಿಲ್ಲ, ಎಂಟೈರ್ ತಾಲೂಕು, ರಾಜನಗುಂಟೆ, ಈ ಕಡೆ ಮಾನಸದಿಂದ ಎಲ್ಲ ಬರ್ತಾರೆ, ಪ್ರಾವಿಡೆಂಟ್ ಅಪಾರ್ಟ್ಮೆಂಟ್ ಇಂದ ಬರ್ತಾರೆ, ಪ್ರತಿಯೊಬ್ಬರು ಬರ್ತಾರೆ. ಎಷ್ಟು ಜನ ಪರ್ಚೇಸ್ ಮಾಡಿರಲ್ಲ, ಎಷ್ಟು ಜನಕ್ಕೆ ಇದೇ ತರ ಹಂಗಾರೆ ಮೋಸ ಮಾಡ್ತಾರೆ. ಬರೀ ನಾವು ಬೋರ್ಡ್ ನೋಡಿ ತಗೊಂಡೋಗ್ತಾ ಇದೀವಿ, ಕ್ವಾಂಟಿಟಿ ಎಲ್ಲ ಅದೇ ಐತಾ, ಸ್ವಲ್ಪ ರೇಟ್ ಕ್ವಾಂಟಿಟಿಲಿ ಅಲಾರಾಮ್ ಬೇರೆ ಹಾಕೋನೆ. ನೀವು ಡಿಮಾರ್ಟಾರಾ? ಕೇಳ್ತಿದ್ದೆಲ್ಲ ನೋಡಿದೆ ನಾನು. ಈಗ ಅವರು ಕೇಳ್ತಾ ಇರೋದು, ಅವ್ರು ಒಬ್ರು ಕೇಳ್ತಾವ್ರೆ. ಈಗ ಎಷ್ಟು ಸೇಲ್ ಮಾಡಿದ್ದಾರೆ? ಅದೇ ಎಷ್ಟು ಜನಕ್ಕೆ ಮಾಡಿದ್ದಾರೆ?